ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ತರಗತಿಯಲ್ಲಿರುವಂತಹ ಯೋಗ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಒಂದು ಯೋಗ ಎನ್ನುವಂಥ ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಯೋಗದ ಮೌಲ್ಯ ತಿಳ್ಕೊತೀವಿ ಹಾಗೂ ಯೋಗದಿಂದ ಆಗುವಂಥ ಲಾಭಗಳೇನು, ಇಷ್ಟು ವಿಷಯಗಳು ಈ ಒಂದು ಲೆಸನ್ನಲ್ಲಿ ನಾವು ತಿಳ್ಕೊತೀವಿ. ನಮ್ಮ ಶರೀರವು ಜಡತ್ವದಿಂದ ಕೂಡಿದೆ. ನಮ್ಮ ಶರೀರ ಏನಾಗಿದೆ ಅಂದರೆ ಜಡತ್ವದಿಂದ ಕೂಡಿದ್ದು ತಾಮಸ ಗುಣವನ್ನು ಹೊಂದಿದೆ. ಮನಸ್ಸು ರಾಜಸ ಗುಣವನ್ನು ಹೊಂದಿದೆ. ಆತ್ಮವು ಸತ್ವಗುಣ. ನಮಗೇನು ಮಾಡ್ತೇವೆ, 3 ಗುಣಗಳು ಕಂಡುಬರ್ತವೆ. ಅದರಲ್ಲಿ ನಮ್ಮ ಶರೀರವು ಏನಾಗಿದೆ, ಜಡತ್ವದಿಂದ ಕೂಡಿದ್ದು ಅದೇನಾಗಿದೆ, ತಾಮಸ ಗುಣವನ್ನು ಹೊಂದಿದೆ. ಆದರೆ ನಮ್ಮ ಮನಸ್ಸು ರಾಜಸ ಗುಣವನ್ನು ಹೊಂದಿದೆ. ಆತ್ಮವು ಸತ್ವಗುಣವನ್ನು ಹೊಂದಿದೆ. ಈ 3 ಗುಣಗಳನ್ನು ಹೊಂದಿದಂತಹ ಒಂದು ದೇಹವಾಗಿರ್ತೈತೆ. ತಾಮಸವಾಗಿರುವಂಥ ಶರೀರವನ್ನು ರಾಜಸವಾಗಿರುವಂತಹ ಮನಸ್ಸನ್ನು ಸಾತ್ವಿಕವಾಗಿರುವಂತಹ ಆತ್ಮದ ಮಟ್ಟಕ್ಕೆ ತಂದು ನಂತರ ಶರೀರ ಮತ್ತು ಮನಸ್ಸನ್ನು ಸಂಯೋಜಿಸುವ ಪ್ರಯತ್ನದ ಒಂದು ದಾರಿಗೆ ನಾವೇನಂತೀವಿ, ಯೋಗ ಸಾಧನ ಅಂತೇಳಿ ಕರಿತೀವಿ. ಕಾರಣ ಯೋಗವು ದೇಹ ಮತ್ತು ಮನಸ್ಸಿಗೆ ಅತ್ಯಂತ ಮಹತ್ವವಾಗಿದೆ. ಯಾಕೆ ಬೇಕು ನಮಗೆ ಯೋಗ ಅಂದರೆ, ಯೋಗವು ನಮ್ಮ ದೇಹ ಮತ್ತು ಮನಸ್ಸಿಗೆ ಅತ್ಯಂತ ಅವಶ್ಯಕವಾದಂಥ ಒಂದು ಅಂಶ ಆಗಿರ್ತೈತಿ. ಇದು ಈಗ ಯೋಗದ ಅರ್ಥ. ಯೋಗ ಅಂದರೆ ಏನು ಅಂತಂದರೆ ಕೂಡು, ಸೇರು ಎಂದರ್ಥ. ಯೂಜ್ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಯೋಗ ಶರೀರ ಮತ್ತು ಮನಸ್ಸನ್ನು ಒಂದೆಡೆ ಸೇರಿಸುವುದಾಗಿದೆ. ಯೋಗ ಅಂದರೆ ಏನಂದರೆ ಶರೀರ ಮತ್ತು ಮನಸ್ಸನ್ನು ಒಂದೆಡೆ ಸೇರಿಸುವುದೇ ಯೋಗ ಆಗಿದೆ. ಯೋಗದ ಪಿತಾಮಹ ಯಾರಂದರೆ ಪತಂಜಲಿ ಮಹರ್ಷಿಗಳು. ಯೋಗದ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಅಂದರೆ ಪತಂಜಲಿ ಮಹರ್ಷಿಯವರನ್ನು ಕರಿತೀವಿ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯೋಗಸೂತ್ರವೆಂಬ ಪುಸ್ತಕ ಬರೆದರು. ಪತಂಜಲಿ ಏನು ಮಾಡ್ತಾರೆ, 2ನೇ ಶತಮಾನದಲ್ಲಿ ಯೋಗಸೂತ್ರ ಎಂಬ ಒಂದು ಪುಸ್ತಕವನ್ನು ಬರೀತಾರೆ. ಅದು ಯೋಗಾಸನದ ಪೂರ್ಣ ಮಾಹಿತಿಯನ್ನು ನೀಡ್ತೈತಿ. ಅದು ಏನು ಮಾಹಿತಿ ಅಂದರೆ ಯೋಗಾಸನದ ಪೂರ್ಣ ಮಾಹಿತಿಯನ್ನು ನೀಡ್ತೈತಿ. ಇಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ 4-5 ಕ್ವಶನ್ ನಾವು ಮಾಡ್ಬೋದು. 4-5 ಕ್ವಶನ್ ತೆಗೆದಿದ್ದಾರೆ ಕೂಡ. ಯೋಗ ಅಂದರೆ ಏನು ಕೇಳ್ತಾರೆ, ಅಲ್ಲಿ ಕೂಡು ಅಥವಾ ಸೇರು ಅಂತ ಹೇಳಿ ಹೇಳ್ತೀವಿ. ಯೋಗ ಅನ್ನೋ ಪದ ಯಾವ ಒಂದು ಪದದಿಂದ ಬಂದಿದೆ ಅಂದರೆ ಸಂಸ್ಕೃತದ ಯೂಸ್ ಅನ್ನೋ ಒಂದು ಪದದಿಂದ ಬಂದಿದೆ. ಹಾಗಾದರೆ ಶರೀರ ಮತ್ತು ಮನಸ್ಸನ್ನು ಒಂದೆಡೆ ಸೇರಿಸೋದಕ್ಕೆ ನಾವು ಯೋಗ ಅಂತೇಳಿ ಕರಿತೀವಿ. ಯೋಗದ ಪಿತಾಮಹ ಯಾರಂದರೆ ಪತಂಜಲಿ ಮಹರ್ಷಿಗಳು. ಪತಂಜಲಿ ಮಹರ್ಷಿಗಳು ಬರೆದಂತಹ ಪುಸ್ತಕ ಯಾವುದಂದರೆ ಯೋಗಸೂತ್ರ. ಯಾವ ಒಂದು ಶತಮಾನದಲ್ಲಿ ಬರೆದ್ರು ಅಂದರೆ 2ನೇ ಶತಮಾನದಲ್ಲಿ ಬರೆದರು. ಇಷ್ಟು ಕ್ವಶನ್ಸ್ಗಳನ್ನು ಇಲ್ಲಿ ತೆಗಿಬೋದು. ಹಾಗೆ ಯೋಗದ ಮೌಲ್ಯಗಳು. ಮೌಲ್ಯ ಅಂದರೆ ಏನು, ಬೆಲೆ ಎಂದರ್ಥ. ಮೌಲ್ಯ ಅಂದರೆ ಬೆಲೆ ನಿರ್ಧಾರ ಮಾಡುವುದು ಅಂತಿರ್ಥ. ಯೋಗಕ್ಕೆ ಅಪಾರವಾದಂಥ ಹಾಗೂ ಅತಿ ಮುಖ್ಯವಾದಂಥ ಸ್ಥಾನವಿದೆ. ಶರೀರವು ಸಮಗ್ರವಾದಂತಹ ಅಂಗರಚನೆಯಿಂದ ಕೂಡಿದ್ದು ಸೊಗಸಾಗಿದೆ. ವಜ್ರದಂತಹ ಕಾಂತಿಯುಕ್ತವಾದಂತಹ ಸೌಂದರ್ಯಕ್ಕೆ ಯೋಗದ ಅವಶ್ಯಕತೆ ನಮಗೆ ಬೇಕು. ಜೀವನವನ್ನು ಸಾಮರಸ್ಯದಿಂದ ಸುಖ ದುಃಖವನ್ನು ಸಮನಾಗಿ ಆರೋಗ್ಯಕರವಾಗಿ ಹಂಚಿಕೊಳ್ಳಲು ಯೋಗ ಏನಾಗ್ತೈತೆ, ಅತಿ ಮುಖ್ಯ ಆಗಿರ್ತೈತೆ. ಸರ್ವರಿಗೂ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವು ಮುಖ್ಯವಾಗಿರುವುದರಿಂದ ಯೋಗ ಸಾಧನೆಯಿಂದ ಸರ್ವತೋಮುಖ ಬೆಳವಣಿಗೆ ಆಗ್ತೈತಿ. ಈ ಮೇಲೆ ತಿಳಿಸಿರುವಂತೆ ಯೋಗವು ಮನಸ್ಸು ಮತ್ತು ಶರೀರಕ್ಕೆರಡೂ ಸಂಬಂಧಿಸಿದೆ. ಈ ಮೇಲೆ ತಿಳಿಸಿರುವಂತೆ ಯೋಗವು ಮನಸ್ಸು ಮತ್ತು ಶರೀರ ಎರಡಕ್ಕೂ ಏನಾಗಿದೆ, ಸಂಬಂಧಿಸಿದೆ. ಯೋಗಾಭ್ಯಾಸದಿಂದ ಮಾನಸಿಕ ಬಲ, ದೈಹಿಕ ಬಲ ಏನಾಗ್ತೈತೆ, ವೃದ್ಧಿ ಆಗ್ತೈತೆ. ಯೋಗಾಭ್ಯಾಸದಿಂದ ಮಾನಸಿಕ ಮತ್ತು ಶಾರೀರಿಕ ಏನಾಗ್ತೈತೆ, ದೈಹಿಕ ಬಲ ಎರಡೂ ಕೂಡ ವೃದ್ಧಿ ಆಗ್ತವೆ. ಸತತ ಅಭ್ಯಾಸದಿಂದ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿಯು ಬರುತ್ತದೆ. ಸತತವಾದಂತಹ ಉಸಿರಾಟದಿಂದ ಏನಾಗ್ತೈತೆ, ನಮ್ಮ ಸತತವಾದಂತಹ ಅಭ್ಯಾಸದಿಂದ ಉಸಿರಾಟದ ಮೇಲೆ ಏನಾಗ್ತದೆ ಅಂತ ನಾವು ನಿಯಂತ್ರಣವನ್ನು ಸಾಧಿಸಬಹುದು. ಅದರಿಂದ ನಿಧಾನವಾಗಿ ಮತ್ತು ದೀರ್ಘವಾಗಿ ಉಸಿರಾಡುವಂತಹ ಯಾವುದೇ ಪ್ರಾಣಿಯ ಆಯುಷ್ಯ ಏನಾಗಿರ್ತೈತೆ, ಜಾಸ್ತಿ ಆಗಿರ್ತೈತೆ. ಉದಾಹರಣೆಗೆ ಹೆಬ್ಬಾವು, ಆಮೆ ಇತ್ಯಾದಿಗಳು. ಅದೇ ರೀತಿ ವೇಗವಾಗಿ ಉಸಿರಾಡುವ ಪ್ರಾಣಿಗಳ ಆಯಸ್ಸು ಕೂಡ ಏನಾಗಿರ್ತೈತೆ, ಅಲ್ಪವಾಗಿರ್ತೈತೆ. ಯಾರು ದೀರ್ಘವಾಗಿ ಅಂದರೆ ಸ್ಲೋ ಪ್ರಮಾಣದಲ್ಲಿ ಉಸಿರನ್ನು ಆಡ್ತಾರೋ ಅವ್ರೇನಾಗ್ತೈತೆ, ಆಯುಷ್ ಜಾಸ್ತಿ ಆಗ್ತೈತೆ. ಯಾರು ಸ್ಪೀಡಾಗಿ ಉಸಿರಾಡ್ತಾರೋ ಅವ್ರದ್ದೇನಾಗ್ತೈತೆ, ಆಯುಷ್ ಕಡಿಮೆ ಆಗ್ತೈತಿ ಅಂತ ಅರ್ಥ. ಅಂದರೆ ಇಲ್ಲಿ ನಾವು ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸಬೇಕು ಅನ್ನೋದು ಅರ್ಥ ಇಲ್ಲಿ ನಾವು ಸೂಚಿಸ್ತಾ ಇರೋದು. ಉದಾಹರಣೆ ಹೇಳಬೇಕಾದ್ರೆ ಮೊಲ, ನಾಯಿ ಇತ್ಯಾದಿಗಳು ಏನಾಗ್ತವೆ, ವೇಗವಾಗಿ ಉಸಿರಾಡ್ತೀವಿ. ಹಾಗಾಗಿ ಅದರ ಆಯುಷ್ಯ ಕೂಡ ಕಡಿಮೆ ಆಗ್ತೈತೆ. ಅದರಿಂದ ನಾವು ಯೋಗಾಭ್ಯಾಸದ ಮೂಲಕ ನಿಧಾನ ಮತ್ತು ದೀರ್ಘ ಉಸಿರಾಟ ಕ್ರಿಯೆ ಮಾಡಬೇಕು. ಅಭ್ಯಾಸ ಮಾಡಿಕೊಂಡ್ರೆ ಜೀವನವೂ ಕೂಡ ಏನಾಗ್ತೈತೆ, ಆರೋಗ್ಯಕರ ಮತ್ತು ತೃಪ್ತಿದಾಯಕವಾಗಿ ಇರ್ತೈತೆ.
ಇಲ್ಲಿ ನೆನಪಿಡಿ ಅಂತ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಇವು. ಯೋಗ ಎಂದರೆ ದೇಹ, ಮನಸ್ಸು ಮತ್ತು ಉಸಿರಾಟದ ಒಂದು ಕ್ರಿಯೆಗೆ ಏನಾಗಿರುತ್ತೆ, ಸಂಬಂಧಿಸಿದೆ. ಯೋಗಾಭ್ಯಾಸದಿಂದ ದೈಹಿಕ ಸದೃಢತೆ, ಮಾನಸಿಕ ಏಕಾಗ್ರತೆ, ದೀರ್ಘ ಉಸಿರಾಟದ ಒಂದು ರೂಢಿ ಕೂಡ ಇಲ್ಲಿ ಆಗ್ತೈತಿ. ಯೋಗ ಚಿತ್ತ ವೃತ್ತಿ ನಿರೋಧ, ಇದು ನೆನ್ಪಿಟ್ಕೋಬೇಕು. ಯೋಗ ಚಿತ್ತ ವೃತ್ತಿ ನಿರೋಧ, ಇದರ ಅರ್ಥ ಏನಂದರೆ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸುವುದೇ ಯೋಗ ಅಂತೇಳಿ ನಾವು ಪತಂಜಲಿ ಮಹರ್ಷಿಯವರು ಇದು ಕರೆದಿದ್ದಾರೆ. ಹಾಗಾದರೆ ಲಾಭಗಳೇನು, ಯೋಗದ ಲಾಭಗಳೇನು ಅಂತಂದರೆ, ಪ್ರತಿದಿನ ಯೋಗಾಭ್ಯಾಸ ಮಾಡೋದ್ರಿಂದ ದೈಹಿಕ ಏನಾಗ್ತೈತೆ, ನಾವು ಜಡತ್ವ ದೂರವಾಗಿ ನವಚೈತನ್ಯ ಗಳಿಸಲು ಏನಾಗ್ತೈತೆ, ಇದು ಸಹಕಾರಿಯಾಗ್ತೈತೆ. ಸತತ ಯೋಗಾಭ್ಯಾಸವು ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ ಏನಾಗ್ತೈತೆ, ಹೆಚ್ಚಾಗಲಿಕ್ಕೆ ಸಹಕಾರಿಯಾಗ್ತೈತೆ. ಯೋಗಾಭ್ಯಾಸದಿಂದ ರಕ್ತ ಪರಿಚಲನೆ ಸರಾಗವಾಗಿ, ರೋಗ ನಿರೋಧಕ ಶಕ್ತಿ ಕೂಡ ಏನಾಗ್ತೈತೆ, ಸಹಕಾರಿ ಆಗ್ತದೆ. ಇಲ್ಲಿ ಈಗ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಯೋಗ ಸಾಧನೆಯಿಂದ ಡ್ಯಾಶ್ ಬೆಳವಣಿಗೆ ಆಗ್ತೈತಿ. ಯೋಗ ಮಾಡೋದರಿಂದ ನಮ್ದು ಏನಾಗ್ತೈತೆ, ಆರೋಗ್ಯವು ಬೆಳವಣಿಗೆ ಆಗ್ತದೆ. ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಬೆಳವಣಿಗೆಯನ್ನು ಹೊಂದ್ಬೋದು. ಹಾಗಾದರೆ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಸರ್ವೋತ್ತಮಕ ಬೆಳವಣಿಗೆ ಆಗ್ತೈತೆ. ದೈಹಿಕವಾಗಿ, ಮಾನಸಿಕವಾಗಿ ಹಲವು ಆಯಾಮಗಳಲ್ಲಿ ಕೂಡ ಇಲ್ಲಿ ಬೆಳವಣಿಗೆ ಆಗ್ತೈತೆ. ಹಾಗಾಗಿ ಸರ್ವೋತ್ತಮಕ ಅಂತ ಸೇರಿಸಬೇಕಿದೆ. ಯೋಗ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಂದರೆ, ಯೋಗ ಎಂಬ ಪದವು ಸಂಸ್ಕೃತದ ಯೂಜ್ ಅನ್ನುವಂಥ ಪದದಿಂದ ಬಂದಿದೆ. ದೀರ್ಘ ಉಸಿರಾಟದ ಅಭ್ಯಾಸದಿಂದ ಡ್ಯಾಶ್ ಜಾಸ್ತಿ ಆಗ್ತೈತೆ ಅಂದರೆ ಇದು ಆಯುಷ್ ಜಾಸ್ತಿ ಆಗ್ತೈತೆ. ಯೋಗಾಸನದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ, ಯೋಗದ ಪಿತಾಮಹ ಅಂತೇಳಿ ಅಂದರೆ ಇಲ್ಲಿ ಪತಂಜಲಿಯವರನ್ನು ನಾವು ಕರಿತೀವಿ. ಹೆಚ್ಚು ವರ್ಷ ಬದುಕುವ ಪ್ರಾಣಿ ಯಾವುದು ಅಂದರೆ ಅದು ಆಮೆ. ಕಡಿಮೆ ವರ್ಷ ಬದುಕುವುದು ಮೊಲ, ನಾಯಿ ಇವೆಲ್ಲ ಕಡಿಮೆ ವರ್ಷ ಬದುಕ್ತವೆ. ಯೋಗ ಶಬ್ದವು ಸಂಸ್ಕೃತದ ಡ್ಯಾಶ್ ಶಬ್ದದಿಂದ ಬಂದಿದೆ ಅಂತಂದರೆ ಯೂಜ್ ಎನ್ನುವಂಥ ಶಬ್ದದಿಂದ ಬಂದಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯೋಗಸೂತ್ರ ಎಂಬ ಪುಸ್ತಕ ಯಾವಾಗ ಬರೆಯಲಾಯಿತೆಂದರೆ 2ನೇ ಶತಮಾನದಲ್ಲಿ ಬರೆದರು ಪತಂಜಲಿ ಮಹರ್ಷಿಯವರು ಬರೀತಾರೆ. ಯೋಗಸೂತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಪತಂಜಲಿ ಮಹರ್ಷಿ. ಯೋಗಾಭ್ಯಾಸದಿಂದ ಶರೀರದ ಯಾವ ಗುಣ ಬೆಳವಣಿಗೆಗಳು ಆಗ್ತವೆ, ಶರೀರದ ಯಾವ ಯಾವ ಭಾಗಗಳು ಪ್ರಯೋಜನ ಆಗ್ತವೆ ಅಂದರೆ ಶರೀರದ ವಿವಿಧ ಆಯಾಮಗಳು ಏನಾಗ್ತವೆ, ಇಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಏನಾಗ್ತೈತೆ, ಸಹಾಯ ಆಗ್ತೈತೆ. ಯೋಗಾಭ್ಯಾಸನ ಮಾಡಿರಿ, ರೋಗದಿಂದ ದೂರವಿರಿ ಅನ್ನೋದು ಇದೊಂದು ಕೊಟೇಶನ್ ಇದೆ, ನೆನಪಿಟ್ಕೋಬೇಕು. ಇಷ್ಟೇನಾಯಿತು ಯೋಗಕ್ಕೆ ಸಂಬಂಧಪಟ್ಟಂತಹ ಲೆಸನ್ ಇತ್ತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.